ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ JDS ಅವ್ರಿಗೆ ವಿಶೇಷವಾಗಿ ಭಾಳಷ್ಟು, ಯಾಕಂದ್ರೆ ಒಕ್ಕಲಿಗ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ಒಕ್ಕಲಿಗ ಇವರು ನಾವೇನೇ ಹೋಲ್ಸೇಲ್ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಎಲ್ಲ ನಾವೇ ನಮ್ಮ ಕಡೆನೇ ಎಲ್ಲ ಅಂದರೆ ಅವ್ರ ಮುಂದೆ ಅಸ್ತಿತ್ವದಲ್ಲಿ ಇರ್ತಾರೋ ಇಲ್ವೋ ಅಂತ ಗೊತ್ತಾಗಿರ್ತಾ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಬಿಡದಿ ಆಗಿರ್ಬೋದು, ಪಾಪ ನಮ್ಮ ಪ್ರದೀಪ್ ಈಶ್ವರ್ ಮೇಲೆ ಆಗಿರ್ಬೋದು, ನಮ್ಮ ಮೇಲೆ ಆಗಿರ್ಬೋದು, ಇದು ದಿನ ನಡೀತಾನೆ ಇದೆ. ಈಗ 2 ವರ್ಷ 3 ವರ್ಷ ಆಕ್ಟಿವೇ ಇರಲಿಲ್ಲ, ಸಡನ್ ಆಗಿ ಆಕ್ಟಿವ್ ಆಗಿರೋ ಕಾರಣ ಏನು? DK ಶಿವಕುಮಾರ್ ಅವರು. ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಕಳೆದ 1 ತಿಂಗಳಿಂದ ಬರೀ 2 ಧ್ವನಿಗಳು ಕೇಳ್ತಾ ಇದೆ. ಇಬ್ಬರು ನಾಯಕರು ಹೋದಲ್ಲಿ ಬಂದಲ್ಲಿ ಅಬ್ಬರಿಸ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋ ವಿಷಯದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಿರೋದು ಮಾತ್ರ ಇಬ್ಬರು ನಾಯಕರು. ಅದು ಸಿಎಂ DK ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿರೋ ಸಿಎಂ ನಿರ್ಧಾರಕ್ಕೆ ಎಲ್ಲಾ ಕಡೆಯಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಇದು ಸುದ್ದಿ ಆಗ್ತಾ ಇದೆ. ಬಿಡದಿಯಲ್ಲಿ ಭೂಮಿ ಕಳ್ಕೋತಿರೋ 3/4 ಭಾಗ ರೈತರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ ಅಂತ ಹೋರಾಟದ ಮೇಲೆ ಹೋರಾಟ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಅಧಿಸೂಚನೆ ಹೊರಡಿಸಿದ್ದು ಈಗಾಗಲೇ 20ಕ್ಕೂ ಹೆಚ್ಚು ರೈತರಿಗೆ ಪರಿಹಾರ ನೀಡಿದೆ. 1 ಎಕರೆ ಜಾಗಕ್ಕೆ 2 ಕೋಟಿಯಂತೆ ಕೋಟಿ ಹಣ ಸುರಿದಿದೆ. ಸರ್ಕಾರದ ಕಡೆಯಿಂದ ಇಷ್ಟೆಲ್ಲ ಆಗ್ತಾ ಇದ್ರು, ಕುಮಾರಸ್ವಾಮಿ ಮಾತ್ರ ಹಿಡಿದ ಪಟ್ಟು ಬಿಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡದಿಯಲ್ಲಿ ಟೌನ್ಶಿಪ್ ಆಗೋದಿಕ್ಕೆ ಬಿಡಲ್ಲ ಅಂತ ಹೋರಾಟಕ್ಕಿಳಿದಿದ್ದಾರೆ. ಯಾವಾಗ JDS ನಾಯಕರು ಟೌನ್ಶಿಪ್ಗೆ ವಿರೋಧ ವ್ಯಕ್ತಪಡಿಸಿದ್ರು, ಇಲ್ಲೊಂದು ಸುದ್ದಿ ಮುನ್ನೆಲೆಗೆ ಬಂದಿತ್ತು. ಕುಮಾರಸ್ವಾಮಿಯವರ 32 ಎಕರೆ ಆಸ್ತಿ ಉಳಿಸಿಕೊಳ್ಳೋದಕ್ಕೆ ಈ ಹೋರಾಟ ಮಾಡ್ತಿದ್ದಾರೆ. ಇದು ರೈತರ ಪರ ಹೋರಾಟ ಅಲ್ಲ ಅನ್ನೋ ಆರೋಪ ಮಾಡಿದ್ರು. ಇದಕ್ಕೂ ಉತ್ತರ ಕೊಟ್ಟಿರೋ JDS ನಾಯಕರು, ಒಂದು ವೇಳೆ ಸರ್ಕಾರ ಈ ಯೋಜನೆಯನ್ನ ಕೈ ಬಿಟ್ರೆ ನಮ್ಮ 32 ಎಕರೆ ಭೂಮಿಯನ್ನ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಡ್ತೀವಿ ಅಂತ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ. JDS ನಾಯಕರ ಈ ನಿರ್ಧಾರ ಭಾರಿ ಮೆಚ್ಚುಗೆಗೆ ಕಾರಣ ಆಗಿದೆ. ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ಏನೂ ಮಾತಾಡದಂತೆ ಮಾಡಿದೆ. ಆದರೂ ಕೂಡ ಸಿಎಂ DK ಇಟ್ಟ ಹೆಜ್ಜೆ ಹಿಂದಕ್ಕೆ ಇಡ್ತಾ ಇಲ್ಲ. ಯೋಜನೆ ಮಾಡಿಯೇ ಸಿದ್ಧ ಅಂತಿದ್ದಾರೆ. ಆದರೆ ಕುಮಾರಸ್ವಾಮಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಯೋಜನೆಯ ಸುತ್ತ ಈ ಇಬ್ಬರು ನಾಯಕರ ಹೆಜ್ಜೆ ಗುರುತುಗಳೇ ಮೂಡ್ತಾ ಇದೆ. ಒಬ್ಬರು ಪರ ನಿಂತ್ರೆ ಇನ್ನೊಬ್ಬರು ವಿರೋಧ ನಿಂತಿದ್ದಾರೆ. ಇದರ ಮಧ್ಯೆ 10 ರಾಜಕೀಯ ಕಾರಣಗಳು ಹುಟ್ಕೊಂಡಿದೆ. ಕುಮಾರಸ್ವಾಮಿ ಈ ಮಟ್ಟಿಗೆ ಸಮರ ಸಾರೋದಕ್ಕೆ ಕಾಂಗ್ರೆಸ್ ನಾಯಕರು ನಾನಾ ವಿಶ್ಲೇಷಣೆ ಮಾಡಿದ್ದಾರೆ. ಇದು ಒಕ್ಕಲಿಗ ನಾಯಕ ಅನ್ನೋ ಪಟ್ಟ ಗಿಟ್ಟಿಸಿಕೊಳ್ಳೋ ಕಾರಣಕ್ಕೆ ಅಂತ ಪ್ರಿಯಾಂಕ್ ಖರ್ಗೆ ಹಾಗೂ MB ಪಾಟೀಲ್ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿರೋವರೆಗೂ HDK ಈ ಮಟ್ಟಿಗಿನ ಅಬ್ಬರ ತೋರಿಸಿರ್ಲಿಲ್ಲ. ರಾಜ್ಯ ರಾಜಕೀಯದಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗಿರ್ಲಿಲ್ಲ. ಯಾವಾಗ DK ಸಿಎಂ ಆದ್ರೋ ಒಕ್ಕಲಿಗ ನಾಯಕ ಅನ್ನೋದು ಬಂತೋ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತು. ಹಾಗಾದ್ರೆ ಕುಮಾರಸ್ವಾಮಿ ಹಾಗೂ DK ಮಧ್ಯೆ ನಿಜಕ್ಕೂ ಈ ಸಮರ ನಡೀತಿರೋದು ಯಾಕೆ? ಬಿಡದಿಗಾಗಿನ ಅಥವಾ ಒಕ್ಕಲಿಗ ನಾಯಕ ಅನ್ನೋ ಪಟ್ಟಕ್ಕಾಗಿನ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆದ್ಮೇಲೆ DK ಶಿವಕುಮಾರ್ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬೆನ್ನಲ್ಲೇ JDS ಮತ್ತು ಕಾಂಗ್ರೆಸ್ ನಡುವಿನ ಸಂಘರ್ಷ ತೀವ್ರಗೊಂಡಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ, ಅದರಲ್ಲೂ DK ವಿರುದ್ಧ ದಳಪತಿಗಳು ನಿರಂತರ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದೀಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ DK ಮತ್ತು HDK ನಡುವೆ ತೀವ್ರ ಜಟಾಪಟಿ ನಡೆಯುತ್ತಿದೆ. ಇದೆಲ್ಲದರ ಮಧ್ಯೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ DK ಶಿವಕುಮಾರ್ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದ್ದಾರೆ. JDS ಶಾಸಕರನ್ನ ಅಡ್ಡ ಮತದಾನ ಮಾಡಿಸುವ ಮೂಲಕ ನೇರವಾಗಿ ಸವಾಲು ಹಾಕಿದ್ದಾರೆ. ಈಗಾಗಲೇ ಕೇವಲ 18 ಶಾಸಕರ ಬೆಂಬಲ ಹೊಂದಿರುವ JDS ಪಕ್ಷಕ್ಕೆ ಅಡ್ಡ ಮತದಾನ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಉಂಟು ಮಾಡಿದೆ. JDS ಒಳಗಿನ ಬೇಗುದಿಯನ್ನ DK ಶಿವಕುಮಾರ್ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಹೀಗಾಗಿ ಈ ಬೆಳವಣಿಗೆ ಬೆನ್ನಲ್ಲೇ DK ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಕುಟುಂಬದ ನಡುವಿನ ಬಿಸಿ ಮತ್ತಷ್ಟು ಏರಿದೆ. ಸಿಎಂ ಸ್ಥಾನಕ್ಕೇರಿರೋ DK ಮೊದಲು ಕಣ್ಣಿಟ್ಟಿರೋದೇ ಹಳೆ ಮೈಸೂರು ಭಾಗವನ್ನ. ಯಾಕಂದ್ರೆ ಈ ಭಾಗದಲ್ಲೇ JDS ಪಕ್ಷ ಸ್ಟ್ರಾಂಗ್ ಆಗಿರೋದು. ಇಲ್ಲಿ JDS ಪಕ್ಷವನ್ನ ಕಟ್ಟಿ ಹಾಕಿದ್ರೆ ಇಡೀ ಪಕ್ಷವನ್ನೇ ಕಟ್ಟಿ ಹಾಕಿದಂತೆ ಅನ್ನೋದು DK ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ರಣತಂತ್ರ ರೂಪಿಸುತ್ತಿದ್ದಾರೆ. ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳಲು ನೇರವಾಗಿ JDS ಶಾಸಕರ ಮೇಲೆ ಕಣ್ಣಿಟ್ಟಿದ್ದಾರೆ.
ಇದರ ಫಲವಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಕಡೆ ವಾಲಿರೋದು. ಆತ್ಮೀಯರೇ, ಹಳೆ ಮೈಸೂರು ಭಾಗದಲ್ಲಿ ಮೊದಲಿನಿಂದಲೂ ನಾಯಕತ್ವಕ್ಕಾಗಿ ತಿಕ್ಕಾಟ ನಡೆಯುತ್ತಲೇ ಇದೆ. ದಳಪತಿಗಳು ಹಾಗೂ ಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಕ್ಕಲಿಗ ಸಮುದಾಯದ ಮೇಲಿನ ಹಿಡಿತಕ್ಕಾಗಿ ಫೈಟ್ ನಡೆಯುತ್ತಿದೆ. ಇದೀಗ ರಾಜ್ಯದ ಸಿಎಂ ಆಗ್ತಾ ಇದ್ದಂತೆ ಜೆಡಿಎಸ್ ಅನ್ನೇ ಡಿಕೆಶಿ ಅವರು ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಇದರ ಹಿಂದೆ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಇದೆ. ಅದರಲ್ಲಿ ಮೊದಲನೆಯದ್ದು ಒಕ್ಕಲಿಗ ಸಮುದಾಯದಲ್ಲಿ ಹಿಡಿತ ಸಾಧಿಸಬೇಕು ಅನ್ನೋದು. ಎರಡನೆಯದ್ದು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳಲು ಮುಂದಾಗಿರೋದು. ಮೂರನೆಯದ್ದು ಜೆಡಿಎಸ್ ಅನ್ನ ವೀಕ್ ಮಾಡಿದಷ್ಟು ತಮ್ಮ ಪ್ರಾಬಲ್ಯ ಹೆಚ್ಚಾಗಲಿದೆ ಅನ್ನೋ ತಂತ್ರಗಾರಿಕೆ. ನಾಲ್ಕನೆಯದ್ದು ಒಕ್ಕಲಿಗ ಸಾಮ್ರಾಜ್ಯದ ಅಧಿನಾಯಕನಾಗಬೇಕು ಅನ್ನೋ ಹೆಬ್ಬಯಕ್ಕೆ. ಐದನೆಯದ್ದು ಕಾಂಗ್ರೆಸ್ನಲ್ಲಿ ರಾಜ್ಯದ ಅಧಿನಾಯಕ ಅನ್ನಿಸ್ಕೊಳ್ಬೇಕು ಅಂದ್ರೆ ಇಡೀ ಒಕ್ಕಲಿಗ ಸಮುದಾಯ ತಮ್ಮ ಹಿಡಿತದಲ್ಲಿದೆ ಅನ್ನೋದನ್ನ ತೋರಿಸಿಕೊಳ್ಬೇಕು. ಆರನೆಯದ್ದು 2028ರ ಚುನಾವಣೆಗೂ ತಮ್ಮ ನಾಯಕತ್ವವನ್ನ ತೋರಿಸಿಕೊಳ್ಳೋದು. ಹೀಗಾಗಿ 7 ಸಪ್ತ ಸೂತ್ರಗಳನ್ನ ಹೆಣೆದುಕೊಂಡು ಡಿಕೆಶಿ ಅಖಾಡಕ್ಕಿಳಿದಿದ್ದಾರೆ. ಇದನ್ನೆಲ್ಲ ಅರಿತಿರೋ ಕುಮಾರಸ್ವಾಮಿ ತಮ್ಮ ಆಟ ಶುರು ಮಾಡಿದ್ದಾರೆ. ಬಿಡದಿಯಿಂದಲೇ ಶಂಖನಾಗ ಮೊಳಗಿಸ್ತಿರೋ ಕುಮಾರಸ್ವಾಮಿ ಇದು ರೈತ ವಿರೋಧಿ ಸರ್ಕಾರ ಅನ್ನೋ ಲೇಬಲ್ ಅಂಟಿಸ್ತಿದ್ದಾರೆ. ಈ ಮೂಲಕ ಹಳೆ ಮೈಸೂರು ಭಾಗದ ರೈತರಿಗೆ ಕಾಂಗ್ರೆಸ್ ಪಕ್ಷವನ್ನು ಅನ್ನೋದನ್ನ ಸಾರಿ ಸಾರಿ ಹೇಳೋದಿಕ್ಕೆ ಹೊರಟಿದ್ದಾರೆ. ನೋಡೋಣ ಈ ಇಬ್ಬರು ನಾಯಕರ ಜುಗಲ್ಬಂದಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.